ಹಾಯ್ ಫ್ರೆಂಡ್ಸ್, ನಾನು ನಳಿನಿ. ಬನ್ನಿ ಪರ್ಫೆಕ್ಟ್ ಪೂರಿ ಮಾಡೋಣ. ತುಂಬ ಚೆನ್ನಾಗಿರುತ್ತೆ ಪೂರಿ. ನೋಡಿ, ಈ ಥರ ಕ್ವಾಂಟಿಟಿಯಲ್ಲಿ 3 ಒಂದೇ ಅಳತೆಯಲ್ಲಿ ಗೋಧಿ ಹಿಟ್ಟು, ಚಿರೋಟಿ ರವೆ, ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ಉಪ್ಪು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾದಿರೋ ಎಣ್ಣೆ 1 ಸ್ಪೂನ್ ಹಾಕ್ಕೊಳ್ಳಿ. ನೋಡಿ, ಇಷ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಕಾದಿರಬೇಕು. ಇದನ್ನು ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ದಿರೋ ಹಂಗೆ ಎಲ್ಲ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ನೋಡಿ ಈ ಥರ ಗಟ್ಟಿ ಇರಬೇಕು. ಹಿಟ್ಟು ತುಂಬ ಮೆದು ಇರಬಾರ್ದು, ಸ್ವಲ್ಪ ಗಟ್ಟಿ ಇರಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು. ಒಂದು ಬಾಂಡೆಯಲ್ಲಿ ಕಾಯಕ್ಕೆ ಎಣ್ಣೆ ಇಟ್ಟಿದ್ದೀನಿ. ಪೂರಿ ಸ್ವಲ್ಪ ತಿಕ್ನೆಸ್ ಇರೋ ಹಾಗೆ ಲಟ್ಸ್ಕೊಳ್ತಾ ಇದ್ದೀನಿ. ತೆಳ್ಳ ಇದ್ದರೆ ಚೆನ್ನಾಗಿ ಬರೋದಿಲ್ಲ, ಸ್ವಲ್ಪ ದಪ್ಪ ಇರಲಿ. ಚೆನ್ನಾಗಿ ಕಾದಿರೋ ಎಣ್ಣೆಯಲ್ಲಿ ಪೂರಿನ ಈಗ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಎಷ್ಟು ಕಾದಿದ್ರೆ ಅಷ್ಟು ಚೆನ್ನಾಗಿ ಉಬ್ಬುತ್ತೆ ಫ್ರೆಂಡ್ಸ್. ಎಣ್ಣೆ ಕಾದಿದೆ ನೋಡ್ಕೊಳ್ಳಿ. ನೋಡಿ, ಈಗ ಈ ಥರ ಕಾದಿರೋ ಎಣ್ಣೆಗೆ ಒಂದೊಂದಾಗೆ ಪೂರಿ ಬಿಟ್ಟು ಅಷ್ಟು ಎಣ್ಣೆಯಲ್ಲಿ ಡಿಪ್ ಮಾಡೋ ಥರ ಮಾಡಿ ಜಾಲರೆಯಲ್ಲಿ. ಆಮೇಲೆ ಆ ಕಾದಿರೋ ಎಣ್ಣೆ ಮೇಲೆ ಹಾಕಿ ಒಂದು ಲೇಯರ್ ಹಂಗೆ ಉಬ್ಬುತ್ತೆ ನೋಡಿ. ನೋಡಿ, ಆ ಥರ ಈ ಥರ ಕಾದಿರೋ ಎಣ್ಣೆ ಹಾಕಿರೋದ್ರಿಂದ ರೋಸ್ಟು ಚೆನ್ನಾಗಾಗುತ್ತೆ. ತುಂಬ ಹೊತ್ತು ಹಂಗೆ ಇರುತ್ತೆ ಪೂರಿ, ಮೆತ್ತಗಾಗೋದು ಇಲ್ಲ, ಉಬ್ಬಿರೋ ಪೂರಿ ಒಡ್ಕೊಳ್ಳೋದು ಇಲ್ಲ. ಈ ಥರನೇ ಇರುತ್ತೆ ಪೂರಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ.